ಹಲೋ ಫ್ರೆಂಡ್ಸ್, ಹಾಯ್. ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋ ಚಂದ್ರ ಒನ್ ಆ್ಯಂಡ್ ಓನ್ಲಿ ವಿಜಯಲಕ್ಷ್ಮಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀನಿ ಅಂತ ಅಂದ್ಕೊತೀನಿ. ಸೊ ನಾನಿವಾಗ ಆರಾಮಾಗಿದ್ದೀನಿ. ಮೊನ್ನೆ ಹಾಕಿದ ವಿಡಿಯೋನಲ್ಲಿ ವಾಯ್ಸ್ ಇರಲಿಲ್ಲ. ಸೊ ಇವಾಗ ಅಟ್ಲೀಸ್ಟ್ ಸ್ವಲ್ಪ ವಾಯ್ಸ್ ಇದೆ. ನೋಡ್ತಾ ಇದ್ದೀರ, ಕಣ್ಣೆಲ್ಲ ಊದ್ಕೊಂಡಿದೆ, ಹುಷಾರಿದ್ದಿಲ್ಲ, ಮಳೆಲೆಲ್ಲ ನೆಂದುಬಿಟ್ಟು ಇವಾಗ ಆರಾಮಾಗಿದ್ದೀನಿ. ಬಟ್ ಮಳೇಲಿ ನೆಂದು ಏನಾದ್ರು ಒಂದಷ್ಟೇ, ನಮಗೆ ಅಲ್ಲಿ ಜನ ಯಾರೂ ಇರಲಿಲ್ಲ ದೇವಸ್ಥಾನದಲ್ಲಿ. ಯಾಕಂದ್ರೆ ಮಳೆ ಬರ್ತಿದೆ, ಮತ್ತೆ ಗುಡ್ಡ ಕುಸಿತ, ಶಿರಾಳಿ ಘಾಟ್ ಕುಸಿತ ಅಂತೆಲ್ಲ ನ್ಯೂಸ್ ಇತ್ತಲ್ಲ. ಸೊ ಹಂಗಾಗಿ ನಮ್ಗೆ ಅಲ್ಲಿನೂ ಜನ ಅಷ್ಟಿರ್ಲಿಲ್ಲ. ಸೊ ಆರಾಮಾಗಿ ದರ್ಶನ ಮಾಡ್ಕೊಂಡು, ಮನಸಾರೆ ದರ್ಶನ ಮಾಡ್ಕೊಂಡು ಬಂದ್ವಿ. ಎರಡು ಕಡೆನೂ ಧರ್ಮಸ್ಥಳ ಮತ್ತೆ ಸೌತಡ್ಕ ಗಣಪತಿಗೆ ಹೋಗಿದ್ವಿ. ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ. ಸೊ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಬಂದ್ವಿ. ಎಲ್ಲ ದರ್ಶನ ಚೆನ್ನಾಗಾಯ್ತು. ಆದ್ರೆ ಹೆಲ್ತ್ ಎಲ್ಲರಿಗೂ ಕೈ ಕೊಟ್ಟಿದೆ. ಯಾಕಂದ್ರೆ ಈ ವೆದರ್ ಕಂಡೀಷನ್ ಹಾಗೆ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲಾನು ಅಕ್ಸೆಪ್ಟ್ ಮಾಡಬೇಕು. ಸೊ ಚೆನ್ನಾಗಿದ್ದೀವಿ ಇವಾಗ, ಆರಾಮಾಗಿ ಎಲ್ಲ ಟ್ಯಾಬ್ಲೆಟ್ ತಗೊಂಡು. ಸೊ ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋನಲ್ಲಿ, ಈ ಯೂಟ್ಯೂಬ್ ಚಾನಲ್ನಲ್ಲಿ ಏನು ಮಾಡ್ತೀನಿ ಅಥವಾ ಏನು ಹೇಳ್ಕೊಡ್ತೀನಿ ಅಂತ ಹೇಳೋದಕ್ಕೂ ಮೊದಲು, ನಾನು ಈ ವಿಡಿಯೋನ ಯಾರೆಲ್ಲ ವಾಚ್ ಮಾಡ್ತಿದ್ದೀರಾ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ನೆಕ್ಸ್ಟ್ ಮಾಡೋಂಥ ವಿಡಿಯೋ ನಿಮಗೆ ಡೈರೆಕ್ಟಾಗಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಯೂಟ್ಯೂಬ್ ಚಾನಲಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ, ತೆಂಗಿನಕಾಯಿ ತುರಿ ಬರ್ಫಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಏನಕ್ಕೆ ಇವತ್ತು ಈ ಸ್ವೀಟನ್ನ ಚೂಸ್ ಮಾಡಿದ್ದೀನಿ ಅಂತಂದರೆ, ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಅಲ್ವಾ. ಸೊ ಒಂದಷ್ಟು ಕಾಯಿಗಳಿದೆ. ಸೊ ಅದನ್ನು ವೇಸ್ಟ್ ಮಾಡಬಾರ್ದು, ಮತ್ತು ಖಾರ ಏನು ಮಾಡಬಾರ್ದು ಅಂತ ಹೇಳಿ ಇವತ್ತು ಸ್ವೀಟ್ ಮಾಡೋಣ. ಟಕ್ ಅಂತ ಆಗೋದು ಬಂದ್ಬಿಟ್ಟು ಸ್ವೀಟ್ ಬರ್ಫಿ, ತೆಂಗಿನಕಾಯಿ ತುರಿ ಬರ್ಫಿ. ಸೊ ಅದನ್ನು ಮಾಡ್ತಾ ಇದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ಹೇಳಿ ನೀವು ನೋಡ್ತಾ ಇರಿ, ಆ್ಯಂಡ್ ನೋಡ್ತಾ ಇರಿ, ತಿಂತಾ ಇರಿ, ಎಂಜಾಯ್ ಮಾಡಿ ಫ್ರೆಂಡ್ಸ್. ಓಕೆನಾ? ಸೊ ಬನ್ನಿ ಯಾವ ಥರ ಮಾಡೋದು ನೋಡೋಣ. ಫ್ರೆಂಡ್ಸ್, 2 ಬಟ್ಲಾಗುವಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಸ್ವಲ್ಪ ತುಪ್ಪ ಬೇಕಾಗತ್ತೆ, ಒಂದು 2-3 ಸ್ಪೂನಷ್ಟು, ಒಂದು ಹಾಫ್ ಗ್ಲಾಸ್ ಮಿಲ್ಕ್ ಬೇಕಾಗತ್ತೆ. ಇದು ಕಲ್ಲು ಸಕ್ಕರೆ ಮತ್ತು ಇದು ಕೊಟ್ಟಿರ್ತಾರಲ್ವ, ಸೊ ಅದು ತೊಗೊಂಡು ಒಂದು ಬಟ್ಲಾಗುವಷ್ಟು. 1-2 ಚಿಟಿಕೆ ಅರಿಶಿಣ ಬೇಕಾಗತ್ತೆ, ಇದು ಎಕ್ಸೆಪ್ಷನಲ್ಲು. ಒಂದು 4-5 ಎಸಳು ಏಲಕ್ಕಿ ಬೇಕಾಗತ್ತೆ. ಮೊದಲಿಗೆ ನಾನು ತೆಂಗಿನಕಾಯಿ ತುರಿನ ರುಬ್ಕೊತಾ ಇದ್ದೀನಿ. ಏಕೆಂದರೆ ತುಂಬ ಕಾಯಿ ತುರಿ ಥರ ಇದ್ದರೆ ಅದು ಚೆನ್ನಾಗಿ ಅನಿಸಲ್ಲ. ಯಾಕಂದರೆ ಹದ ನೀಟಾಗಿ ಬರೋದಿಲ್ಲ. ಹಾಗಾಗಿ ತೆಂಗಿನದು ಕಾಯಿನ ನಾನು ನೀಟಾಗಿ ತುರಿದಿರೋದನ್ನೇ ನಾನು ಇನ್ನೂ ಒಂದು ಸತಿ ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಇಷ್ಟು ಸಾಫ್ಟಾಗಿ ಬರುತ್ತೆ. ಈ ಹಂತಕ್ಕೆ ಬರಬೇಕು. ಸೊ ನಾನು 2 ಬಟ್ಲು ತೊಗೊಂಡಿದ್ನಲ್ವ, ಸೊ 2 ಸರ್ತಿ ಹಾಕ್ಕೊಂಡಿದ್ದೀನಿ. ಒಂದೊಂದು ಬಟ್ಲು ಒಂದೊಂದು ಸರ್ತಿ ನೀವು ನೋಡ್ಬೋದು. ಸೊ ಇವಾಗ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಪ್ಯಾನ್ಗೆ 1-2-3 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಕಾಯಿಲಿ, ಪ್ಯಾನ್ ಸ್ವಲ್ಪ ಕಾಯಬೇಕು, ಬಿಸಿ ಆಗಬೇಕು. ಸೊ ಬಿಸಿ ಆದ ನಂತರ ಕಾದಿದೆಯಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ಸೊ ಅದು ಚೆನ್ನಾಗಿ ಕಾದ ನಂತರ ಅದಕ್ಕೆ ನಾನು ಏನು ರುಬ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಮಾಡೋದ್ರಿಂದ ಖುಷಿ ಆಗುತ್ತೆ ಫ್ರೆಂಡ್ಸು, ಈ ಥರ ಎಲ್ಲ ಸ್ವೀಟ್. ಯಾಕಂದರೆ ಹೊರಗಡೆ ಎಲ್ಲ ತಂದು ತಿನ್ನೋದ್ರಿಂದ, ಇದು ಇನ್ನೊಂದು ಏನು ಅಂತಂದರೆ ದೇವ್ರ ಕಾಯಿ ಆಗಿರೋದ್ರಿಂದ ನಾವು ಸ್ಪೆಸಿಫಿಕ್ಕಾಗಿ ಸ್ವೀಟೇ ಮಾಡಲೇಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ನಾನು ಇದು ಮಾಡ್ಕೊತಾ ಇದ್ದೀನಿ. ಅಂದರೆ ಅದು ಹಸಿ ಇರುತ್ತಲ್ವ, ಅದು ಹೋಗಲಿ ಅಂತ. ಸೊ ಅದು ಹೋದಾದಮೇಲೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಕಲ್ಲು ಸಕ್ಕರೆ ಎಲ್ಲ ಇತ್ತಲ್ವ, ಸೊ ಅದನ್ನ ಪುಡಿ ಮಾಡ್ಕೊಂಡು ಸ್ವಲ್ಪ ಚಚ್ಬಿಟ್ಟು ಪುಡಿ ಮಾಡಿಕೊಂಡು ಅದ್ರ ಜೊತೆ ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಕೈ ಆಡ್ತಾನೆ ಇರಬೇಕು, ಯಾಕಂದರೆ ಸೀದೋಗ್ಬಿಟ್ರೆ ಅದು ಕಷ್ಟ. ಕೈ ಆಡಿ ನಂತರ ಏನಂತಂದರೆ ಈ ಸೀಬಾರ್ದು ನೀಟಾಗಿ ಕೈ ಆಡ್ತಾನೆ ಇರಬೇಕು. ಒಂದೆರಡು ಚಿಟಿಕೆ ನಾನು ಅರಿಶಿನ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಎಕ್ಸೆಪ್ಷನಲ್ಲು.
ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ, ಕೆಲವೊಬ್ಬರು ವೈಟಿಗೆ ಇರಲಿ ಅಂತ ಹೇಳ್ತಾರೆ. ಬಟ್ ಆದರೆ ನಾನು ಇದನ್ನೇ ಆ್ಯಡ್ ಮಾಡ್ತೀನಿ, ಆ್ಯಂಟಿಬಯೋಟಿಕ್ ಅಲ್ವಾ ಇದು, ಸೊ ಹೆಲ್ತಿಗೂ ಒಳ್ಳೆಯದಿರುತ್ತೆ. ಸೊ ಚೆನ್ನಾಗೂ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಇವಾಗೆಲ್ಲ ಈ ಥರ ಆಗಿದೆ. ನಾನು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಹದ ಚೆನ್ನಾಗಿ ಬರಲಿ ಅಂತ ಹೇಳಿ. ಏನು ನಾವು ಕಲ್ಲು ಸಕ್ಕರೆ ಹಾಕಿರ್ತೀವಿ, ನಾರ್ಮಲ್ ಸಕ್ಕರೆನೇ ಹಾಕಿದ್ದಿದ್ರೆ ಅದು ಪುಡಿ ಪುಡಿ ಇರುತ್ತೆ, ಓಕೆನಾ. ಸೊ ಅದೇನು ಅಷ್ಟಾಗಿ ನಮ್ಗೆ ಬೇಕಾಗಿರೋದಿಲ್ಲ. ನಾನು ಕಲ್ಲು ಸಕ್ಕರೆ ತೊಗೊಂಡಿರೋದ್ರಿಂದ ಇದು ನೀಟಾಗಿ ಇನ್ನೂ ಕರಗಲಿ, ಬೇಗ ಕರಗಲಿ ಅಂತೇಳಿ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ತೊಗೊಂಡಿರೋ ಅರ್ಧ ಗ್ಲಾಸಲ್ಲೂ ನಾನು ಒಂದು ಸ್ವಲ್ಪನೇ ಹಾಕಿರೋದು. ಅದಾದಮೇಲೆ ಲಾಸ್ಟಲ್ಲಿ ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಯಾವತ್ತಿಗೂ ನೀವು ಏಲಕ್ಕಿನ ಲಾಸ್ಟಲ್ಲೇ ಹಾಕಬೇಕು. ಏಕೆ ಅಂತ ಅಂದರೆ ಅದು ಘಮ ಘಮ ಅಂತ ಏನು ಬರುತ್ತಲ್ಲ, ಸೊ ಮೊದಲೇ ಹಾಕ್ಬಿಟ್ರೆ ಅದೊಂಥರ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಯಾವತ್ತಿಗೂ ಲಾಸ್ಟಲ್ಲೇ ಆ್ಯಡ್ ಮಾಡಿದ್ರೆ ಅದು ಫ್ಲೇವರೇ ಬೇರೆ. ನೋಡಿ ಇವಾಗ ಕೈ ಆಡ್ತಿದ್ದೀವಿ, ಅದು ಒಂದು ಹಂತಕ್ಕೆ ಚೆನ್ನಾಗಾಗಿದೆ ಮಿಕ್ಸಿಂಗ್, ಅಂದರೆ ಲೈಕ್ ನೀಟಾಗಿ ಆ್ಯಡ್ ಆಗಿದೆ. ಕಾಯಿ ತುರಿ ಜೊತೆ ಸಕ್ಕರೆ ನೀಟಾಗಿ ಇಟ್ಕೊಂಡಿದೆ. ನಾವು ಹಿಂಗೆ ಮಿಕ್ಸ್ ಮಾಡಿದ್ರೆ ಎಲ್ಲ ಒಟ್ಟಿಗೆ ಬರ್ತಾಯಿದೆ. ಇಲ್ಲಿ ನಾನೊಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸರ್ವ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಅದನ್ನು ಹಾಕಿದ ನಂತರ ನಾವು ಹಚ್ಚುತ್ತಾರ ಅಂತ ಏನು ಮಾಡ್ತೀವಲ್ವ, ಮಾಡಿದ ಮೇಲೆ ನಮಗೆ ನೀಟಾಗಿ ಎತ್ತಕ್ಕೆ ಬರಬೇಕು. ಫುಲ್ ಕಂಪ್ಲೀಟಾಗಿ ಹಚ್ಕೊಂಬಿಟ್ರೆ ನಮಗೆ ನೀಟಾಗಿ ಬರೋದಿಲ್ಲ. ಹಾಗಾಗಿ ಇದಕ್ಕೆ ನಾನು ಇವಾಗ ತೆಗೆದು ಹಾಕೋತಾ ಇದ್ದೀನಿ ತಟ್ಟೆಗೆ. ತಟ್ಟೆಗೆ ಹಾಕ್ಕೊಂಡ ನಂತರ ನೋಡಿ ಹಚ್ಚು ನಾನು ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಯಾವಾಗ ಹಾಕ್ತೀನಲ್ವ ಆವಾಗಲೇ ನಾನು ಇದನ್ನು ಲೈಟಾಗಿ ಸ್ವಲ್ಪ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ನೆಕ್ಸ್ಟ್ ಇದು ಕಂಪ್ಲೀಟ್ ಡ್ರೈ ಆದಮೇಲೆ ನನಗೆ ಈಸಿಯಾಗಿ ಹಿಂಗೆ ಕಟ್ ಮಾಡಿದ ತಕ್ಷಣ ಅದು ಬರಬೇಕು. ನೋಡಿ ಇಷ್ಟು ಚೆನ್ನಾಗಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಸೂಪರಾಗಿರುತ್ತೆ, ಬಾಯಿಲಿಟ್ರೆ ಹಂಗೆ ಕರಗೋಗುತ್ತೆ. ಸೊ ನೀವು ಮಾಡಿ ತಿಂತಾಯಿರಿ, ಖುಷಿಯಾಗಿರಿ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ.